ಬ್ಯಾಂಗ್ಳೂರ್ ಫಸ್ಟ್ಗೆ ಸ್ವಾಗತ. ನಾನು ದಿವ್ಯಶ್ರೀ. ಹೆಡ್ಲೈನ್ಸ್. 50 ರೂಪಾಯಿಗಾಗಿ ಶುರುವಾಯಿತು ಕೋಳಿ ಜಗಳ. ಪೆಟ್ರೋಲ್ ಬಂಕ್ ಧ್ವಂಸಗೊಳಿಸಿ ಗ್ರಾಹಕರ ಗದ್ದಲ. ಕಾಮಾಕ್ಷಿಪಾಳ್ಯ ಪೊಲೀಸರಿಂದ 4 ಕೈಗೆ ಕೋಳ. ನಷ್ಟ ಪರಿಹಾರ, ವ್ಯಾಪಾರ ಮುಂದುವರಿಕೆಗೆ ನಕಾರ. ಫುಟ್ಪಾತ್ ವ್ಯಾಪಾರಿಗಳ ಕೋಪಕ್ಕೆ ಪಾಲಿಕೆ ತತ್ತರ. ಬಿಗಿಪಟ್ಟಿನಿಂದ ಸಮಸ್ಯೆ ಮತ್ತಷ್ಟು ಜಟಿಲ. ರಂಗಭೂಮಿ ಸಿಂಹಣಿ ಮೂಡಿಗೆ ಮತ್ತೊಂದು ಗರಿ. ಹಿರಿಯ ಕಲಾವಿದಗೆ ಒಲಿದು ಬಂತು ಪದ್ಮಶ್ರೀ. ನಾಗರತ್ನಮ್ಮಗೆ ಸಾರ್ಥಕತೆಯ ಸಿರಿ. ಕಾಲೇಜ್ ಕ್ಯಾಂಪಸ್ನಲ್ಲಿ ಗ್ರಾಮೀಣ ಸೊಗಡಿನ ಕಾರುಬಾರು. ಸೀರೆಯಲ್ಲಿ ಮಿಂಚಿದ ಹಿರಿಯರು. ದೇಸಿ ಹಬ್ಬದಲ್ಲಿ ಮನಸೆಳೆದ ಪೂಜಾ ಹಾಡು. ಗಣರಾಜ್ಯೋತ್ಸವಕ್ಕೆ ಸಿನಿಪ್ರಿಯರಿಗೆ ಡಬಲ್ ಧಮಾಕ. ನಾಳೆ ತೆರೆಗೆ ಬರಲಿದೆ ಉಪ್ಪಿಯ ಆರಕ್ಷಕ. ಚಿಕ್ಮಿ ಚೌಮೇಲಿ ದರ್ಶನಕ್ಕೆ ಕಾದಿದ್ದಾನೆ ಪ್ರೇಕ್ಷಕ. ಜಗಳ ಶುರುವಾಗೋದೆ ಹಾಗೆ. ಕಾರಣ ಎಷ್ಟೇ ಚಿಕ್ಕದಾದ್ರೂ ಅದು ದೊಡ್ಡ ರಗಳಿಗೆ ದಾರಿ ಮಾಡಿಬಿಡತ್ತೆ. ಇವತ್ತು ಬೆಂಗಳೂರಿನಲ್ಲೂ ಹಾಗೆ ಆಯಿತು. ಕೇವಲ 50 ರೂಪಾಯಿಯ ಕಲಹ ದೊಡ್ಡ ಗದ್ದಲಕ್ಕೆ ಕಾರಣವಾಯಿತು. ಪುಡಿ ಪುಡಿಯಾದ ಗ್ಲಾಸ್ಗಳು, ಚೆಲ್ಲಾಪಿಲ್ಲಿಯಾಗಿ ಬಿದ್ದ ವಸ್ತುಗಳು, ಕುತೂಹಲದಿಂದ ನೋಡ್ತಿರೋ ಜನರು. ಇದು ಇವತ್ತು ಬೆಂಗಳೂರಿನ ಸುಂಕದಕಟ್ಟೆಯಲ್ಲಿರೋ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಬಳಿ ಕಂಡು ಬಂದ ಸೀನ್. ವಿಚಿತ್ರ ಅಂದ್ರೆ ಕೇವಲ 50 ರೂಪಾಯಿ ಇವತ್ತು ಇಲ್ಲಿ ಇಷ್ಟೆಲ್ಲ ರಾದ್ಧಾಂತಕ್ಕೆ ಕಾರಣವಾಯಿತು. ಬೆಳಗ್ಗೆ ಪೆಟ್ರೋಲ್ ಬಂಕ್ಗೆ ಬಂದ ರವಿಕುಮಾರ್ ಎಂಬಾತ 50 ರೂಪಾಯಿ ಪೆಟ್ರೋಲ್ ಹಾಕಿಸಿಕೊಂಡಿದ್ದಾನೆ. ಕೆಲ ಹೊತ್ತಿನ ಬಳಿಕ ತನ್ನ ಸ್ನೇಹಿತರ ಗುಂಪಿನೊಂದಿಗೆ ಬಂಕಿಗೆ ಬಂದ ಆತ ತಾನು ಕೊಟ್ಟಿದ್ದು 100 ರೂಪಾಯಿ ಅಂತ ಖ್ಯಾತೆ ತೆಗೆದಿದ್ದಾನೆ. ಇದನ್ನು ಬಂಕ್ ಸಿಬ್ಬಂದಿ ನಿರಾಕರಿಸಿದ್ದಕ್ಕೆ ಕೋಪಗೊಂಡ ರವಿಕುಮಾರ್ ಮತ್ತು ಸ್ನೇಹಿತರು ಬಂಕ್ ಮೇಲೆ ಕಲ್ಲು ತೂರಾಟ ನಡೆಸಿ ಕಿಟಕಿ ಗಾಜು ಧ್ವಂಸಗೊಳಿಸಿದ್ದಾರೆ. ಬಂದು ಪಬ್ಲಿಕ್ ಯಾವುದೇ ಕಾರಣಕ್ಕೂ ಚಾನ್ಸಸ್ ಮಾಡಿಲ್ಲ. ಇಷ್ಟು ವರ್ಷದಿಂದ ಇದು ಯಾವುದನ್ನ ಕಳ್ತನ ಆಗಿದೆಯಾ? ಏನೂ ಆಗಿಲ್ಲ. ಪಬ್ಲಿಕ್ ಕರೆಕ್ಟಾಗಿ ಪೆಟ್ರೋಲ್ ಹಾಕಿಲ್ಲ, ಅದೊಂದೇ ಪ್ರಾಬ್ಲಮ್ ಬಿಟ್ಟರೆ ಬೇರೆ ಏನೂ ಇಲ್ಲ. ಸರಿಯಾಗಿ ಪೆಟ್ರೋಲ್ ಹಾಕಲ್ಲ, ಮೇನ್ ಪ್ರಾಬ್ಲಮ್ ಅದೊಂದೇ ಪ್ರಾಬ್ಲಮ್. ಇನ್ನು ಈ ಬಂಕ್ನ ಪೆಟ್ರೋಲ್ ಅಳತೆಯಲ್ಲಿ ವ್ಯತ್ಯಾಸ ಮಾಡಿ ಸಾರ್ವಜನಿಕರನ್ನು ಮೋಸ ಮಾಡ್ತಾರೆ ಅನ್ನೋ ಆರೋಪ ಇದೆ. ಆದರೆ ಇಂದಿನ ಗಲಾಟೆ ಹಿಂದೆ ವ್ಯವಹಾರ ವೈಷಮ್ಯ ಕಾರಣ ಅನ್ನೋದು ಪೆಟ್ರೋಲ್ ಬಂಕ್ ಸಿಬ್ಬಂದಿ ಮಾತು. ಕಳೆದ ಬಾರಿ ಒಂದು ಸರಿ ಈ ಥರ ಆಗಿತ್ತು, ಆದರೂ ಕೂಡ ಇದ್ರ ಬಗ್ಗೆ ಸರಿಯಾದ ಕ್ರಮಗಳನ್ನ ಕೈಗೊಂಡಿಲ್ಲ. ಸ್ಟೇಷನಲ್ಲಿ ಕೂಡ ಕ್ರಮಗಳನ್ನ ತೊಗೊಂಡಿದ್ದಾರೆ. ಇವರು ಹಳೆ ದ್ವೇಷದ ಮೇಲೆ ಮತ್ತು ಬಂಕಲ್ಲಿ ಸಾಲ ಹಾಕಲ್ಲ, ಆ ಉದ್ದೇಶ ಇಟ್ಕೊಂಡು ಇದನ್ನೆಲ್ಲ ಮಾಡಿದ್ದಾರೆ. ಘಟನೆ ಸಂಬಂಧ ಕಾಮಾಕ್ಷಿಪಾಳ್ಯ ಪೊಲೀಸರು ಆರೋಪಿ ರವಿಕುಮಾರ್ ಸೇರಿದಂತೆ 4 ಬಂಧಿಸಿದ್ದಾರೆ. ತನಿಖೆ ಬಳಿಕ ಸತ್ಯಾಸತ್ಯತೆ ಹೊರಬರಬೇಕಿದೆ. ಮಸೂದ್, ಸುವರ್ಣ ನ್ಯೂಸ್ 24/7, ಬೆಂಗಳೂರು. ಗಾಂಧಿ ಬಜಾರ್ ಫುಟ್ಪಾತ್ ತೆರವು ವಿವಾದ ಸದ್ಯಕ್ಕೆ ಕೊನೆಯಾಗೋ ಲಕ್ಷಣ ಕಾಣ್ತಿಲ್ಲ. ವ್ಯಾಪಾರಿಗಳ ಪ್ರತಿಭಟನೆಗೆ ಬೆದರಿದ ಬಿಬಿಎಂಪಿ ಇದೇ ತಿಂಗಳ 27ರಂದು ಮಾತುಕತೆಗೆ ಮುಂದಾಗಿದೆ. ಆದರೆ ತಕ್ಷಣದಿಂದಲೇ ವ್ಯಾಪಾರ ಆರಂಭಿಸುವುದಕ್ಕೆ ಅನುಮತಿ ನೀಡಲು ಹಾಗೂ ನಷ್ಟದ ಪರಿಹಾರ ತುಂಬಿಕೊಡಲು ನಿರಾಕರಿಸಿದೆ. ಹೀಗಾಗಿ ವಿವಾದ ಮತ್ತಷ್ಟು ಜಟಿಲವಾಗಿದೆ. ನಡುರಾತ್ರಿ ಸೂರು ಕಳೆದುಕೊಂಡ ಗಾಂಧಿ ಬಜಾರ್ ವ್ಯಾಪಾರಿಗಳ ಪ್ರತಿಭಟನೆ ಇಂದು ಕೂಡ ಮುಂದುವರೆಯಿತು. ಮತ್ತೆ ವ್ಯಾಪಾರಕ್ಕೆ ಅನುಮತಿ ನೀಡುವಂತೆ ಆಗ್ರಹಿಸಿ ಗಾಂಧಿ ಬಜಾರ್ ಸುತ್ತ ಬೃಹತ್ ಮೆರವಣಿಗೆ ನಡೆಸಿದ್ರು. ಇಷ್ಟಾದರೂ ವ್ಯಾಪಾರಿಗಳ ಅಳಲು ಆಲಿಸಲು ಬಿಬಿಎಂಪಿ ಅಧಿಕಾರಿಗಳು ಮುಂದಾಗಲೇ ಇಲ್ಲ. ಇದರಿಂದ ಕೆರಳಿದ ವ್ಯಾಪಾರಿಗಳು ಗಾಂಧಿ ಬಜಾರ್ ಬಿಬಿಎಂಪಿ ಕಚೇರಿಗೆ ಮುತ್ತಿಗೆ ಹಾಕಿದ್ರು. ಇದರ ಬಿಸಿ ತಟ್ಟುತ್ತಿದ್ದಂತೆ ಬಿಬಿಎಂಪಿ ಮುಖ್ಯ ಅಭಿಯಂತರ ಬಿಟಿ ರಮೇಶ್ ಸ್ಥಳಕ್ಕೆ ಆಗಮಿಸಿ ವ್ಯಾಪಾರಿಗಳೊಂದಿಗೆ ಮಾತುಕತೆ ನಡೆಸಿದ್ರು. ಆದರೆ ನಷ್ಟದ ಪರಿಹಾರ ಹಾಗೂ ವ್ಯಾಪಾರ ಮುಂದುವರಿಕೆಗೆ ಅನುಮತಿ ನೀಡಲು ಒಪ್ಪಲೇ ಇಲ್ಲ. ಅದೇನು ರೂಲ್ಸ್ನಲ್ಲಿ ಏನೂ ಇಲ್ಲ, ಪರಿಹಾರ ಕೊಡಬೇಕು ಅಂತ ಯಾವುದೂ ಇಲ್ಲ. ಅದು ನೋಡೋಣ, ಸಭೆನಲ್ಲಿ ಡಿಸೈಡ್ ಮಾಡಿ, ಶುಕ್ರವಾರ ಡಿಸೈಡ್ ಆಗುತ್ತೆ. ಏನು ಮಾಡೋಕ್ಕಾಗ್ತದೆ? ನಮ್ಮ ತೀರ್ಮಾನ ನಾವು ಹೇಳಿದ್ದೀವಿ. ಇಲ್ಲ ನಾನು ಸ್ಟ್ರೈಕ್ನೇ ಮಾಡ್ತೀನಿ ಅಂದರೆ ಮಾಡಲಿ, ಏನು ಮಾಡೋಕ್ಕಾಗಲ್ಲ. ಇಲ್ಲ ಇಲ್ಲ, ಏನು ಶನಿವಾರ ನಾವು ಡಿಸೈಡ್ ಮಾಡ್ತೀವಿ. ಇದರಿಂದ ಸಿಟ್ಟಿಗೆದ್ದ ವ್ಯಾಪಾರಿಗಳು ಅಧಿಕಾರಿಗಳ ವಿರುದ್ಧ ಧಿಕ್ಕಾರಕ್ಕೋಗಿದ್ರು. ಕೊನೆಗೂ ಒತ್ತಾಯಕ್ಕೆ ಮಾಡಿದ ರಮೇಶ್ ಇದೇ ತಿಂಗಳ 27ರಂದು ಮೇಯರ್, ಕಮಿಷನರ್, ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ಗಾಂಧಿ ಬಜಾರ್ ವ್ಯಾಪಾರಿಗಳು ಒಟ್ಟಾಗಿ ಮಾತುಕತೆ ನಡೆಸಲು ವೇದಿಕೆ ಕಲ್ಪಿಸುವುದಾಗಿ ಭರವಸೆ ನೀಡಿದ್ರು.
ಆದರೆ ಇದಕ್ಕೆ ವ್ಯಾಪಾರಿಗಳು ಬಿಲ್ಕುಲ್ ಒಪ್ಪಲೇ ಇಲ್ಲ. ವ್ಯಾಪಾರಸ್ಥರನ್ನ ಎತ್ತಂಗಡಿ ಮಾಡ್ತಕ್ಕಂಥ ಒಂದು ವಿಚಾರ ಇವತ್ತೇನು ನಿನ್ನೆಯಿಂದ ಹೋರಾಟ ನಡೀತಾ ಇದೆ. ನಾವು ನಿನ್ನೆ ಮನವಿ ಕೊಟ್ಟಿದ್ವಿ ಮತ್ತು ಇವತ್ತು BBMPಯ ಉನ್ನತ ಅಧಿಕಾರಿಗಳು ಶ್ರೀ ಎಸ್ ಟಿ ರಮೇಶ್ ಅವರು ಬಂದಿದ್ದರು. ಅವರು ಮೇಯರ್ ಅವ್ರ ಜೊತೆಯಲ್ಲಿ ಕಮಿಷನರು ಮತ್ತು ಸ್ಥಳೀಯ ಜನಪ್ರತಿನಿಧಿಗಳ ಜೊತೆಲೆಲ್ಲ ಚರ್ಚೆ ಮಾಡಿ ಒಂದು ತೀರ್ಮಾನ ಅಂತೇಳಿ ಅವ್ರು ಇಲ್ಲಿ ಹೇಳಿದ್ದಾರೆ. ಅವ್ರು ಹೇಳ್ತಿದ್ದಾರೆ, ಯಾರನ್ನೆಲ್ಲ ನಾವು ಎತ್ತಂಗಡಿ ಮಾಡಿದ್ದೀವೋ ಅವರೆಲ್ಲರಿಗೂ ಕೂಡ ಮತ್ತೆ ಜಾಗ ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ. ಬಿಬಿಎಂಪಿಯ ಮೊಂಡುತನ, ವ್ಯಾಪಾರಿಗಳ ಬಿಗಿಪಟ್ಟಿನಿಂದ ವಿವಾದ ಬಗೆಹರಿಯುತ್ತಿಲ್ಲ. ಫುಟ್ಪಾತ್ ವ್ಯಾಪಾರವನ್ನೇ ನಂಬಿಕೊಂಡಿದ್ದ ಬಡ ವ್ಯಾಪಾರಿಗಳ ನೆರವಿಗೆ ಬಿಬಿಎಂಪಿ ಧಾವಿಸಬೇಕಿದೆ. ನಂದಿನಿ ಜೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಗಾಂಧಿ ಬಜಾರ್ ಹೆಸರು ಕೇಳಿದ್ರೆ ಸಾಕು ಕಣ್ಮುಂದೆ ಬರೋದು ತಾಜಾ ಹೂ, ತರಕಾರಿ, ಗಿಜ್ಜಿ ಕೊಡುವ ಜನ, ವಿದ್ಯಾರ್ಥಿ ಭವನ್ ದೋಸೆ, ವಿಂಡೋ ಶಾಪಿಂಗ್, ಹೀಗೆ ಒಂದೆರಡಲ್ಲ. ಆದರೆ ನೀವೀಗ ಗಾಂಧಿ ಬಜಾರ್ಗೆ ಕಾಲಿಟ್ರೆ ಕಾಣೋ ದೃಶ್ಯಗಳೇ ಬೇರೆ. ಫುಟ್ಪಾತ್ ಅಂಗಡಿ ತೆರವಿನಿಂದ ಇಡೀ ಗಾಂಧಿ ಬಜಾರ್ ಬೋಳು ಬೋಳಾಗಿದೆ. ಅಂಗಡಿ ಬೇಕು ಬೇಡ ಎಂಬ ವಾದ ವಿವಾದ ಜೋರಾಗಿ ನಡೆದಿದೆ. ಗಾಂಧಿ ಬಜಾರಿನ ಫುಟ್ಪಾತ್ ತೆರವು ಕಾರ್ಯಾಚರಣೆಯ ಆಘಾತದಿಂದ ವ್ಯಾಪಾರಿಗಳು ಇನ್ನೂ ಚೇತರಿಸಿಕೊಂಡಿಲ್ಲ. ಹಣ್ಣು ತರಕಾರಿ ಮಾರಿ ಜೀವನ ನಡೆಸ್ತಾ ಇದ್ದ ವ್ಯಾಪಾರಿಗಳು ಇವತ್ತು ಮಂಕಾಗಿ ಕುಳಿತಿದ್ರು. ವ್ಯಾಪಾರ ನಡೆಸಬೇಕೆಂಬ ಆಸೆಗೆ ಪೊಲೀಸರ ಗಸ್ತು ತಣ್ಣೀರೆರ್ಚಿತು. ಕೆಲ ಮಹಿಳೆಯರು ನಿನ್ನೆ ರಾತ್ರಿಯಿಡೀ ಫುಟ್ಪಾತ್ನಲ್ಲೇ ಮಲಗಿ ಕಾಲ ಕಳೆದಿದ್ರು. ಇದಕ್ಕೆ ಕಾರಣ ರಸ್ತೆ ಬದಿಯ ಮರಗಳನ್ನ ಕತ್ತರಿಸಲಾಗುತ್ತೆ ಅನ್ನೋ ಸುದ್ದಿ. ಮರಗಳನ್ನ ಕತ್ತರಿಸಿದ್ರೆ ಮತ್ತೆ ವ್ಯಾಪಾರ ನಡೆಸುವ ಅವರ ಆಸೆಗೆ ಶಾಶ್ವತ ಕೊಡಲಿ ಪೆಟ್ಟು ಬೀಳುವ ಭಯ. ನಿನ್ನೆ ಯಾರೋ ಬಂದಂಥ ನ್ಯೂಸ್ ನಮಗೆ ಇವತ್ತು ನೈಟು ನಿಮಗೆ ಏನಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ ಮರ ಎಲ್ಲ ತೆಗಿತಾ ಇದ್ದಾರೆ, ಅದಕ್ಕೋಸ್ಕರ ನಿಮ್ಗೆ ಇವತ್ತು ಯಾರು ಇಲ್ಲಿ ಅದಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲಮ್ಮ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಇಲ್ಲಿ ಇವಾಗ ಯಾಕಂದರೆ ಇವಾಗ ಮರದ ನೆರಳಲ್ಲಿ ಕೂತ್ಕೊಂಡು ನಾವು ಜೀವನ ಮಾಡಬೇಕಾಗಿರೋದು. ಇವಾಗ ಅದನ್ನೇ ತೆಗೆದುಬಿಟ್ರೆ ಮುಂದಿನ ನಮ್ಮ ಹೊಟ್ಟೆಪಾಡು ಏನು ಅಂತೇಳಿ ಇವಾಗ ಇದು ಬಿಟ್ಟರೆ ಬೇರೆ ನಮಗೇನು ಗತಿ ಇಲ್ಲ. ಇದನ್ನೇ ನಂಬ್ಕೊಂಡು ನಾವು ಜೀವನ ಮಾಡ್ತಾ ಇರೋದು. ವ್ಯಾಪಾರಿಗಳು ದಿಕ್ಕೆಟ್ಟು ಕುಳಿತಿದ್ರೆ ಅಂಗಡಿ ಮಾಲೀಕರು ಮಾತ್ರ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ರು. ತಮ್ಮ ಅಂಗಡಿಯೇ ಕಾಣದಂತೆ ಆಕ್ರಮಿಸಿದ್ದ ಬೀದಿ ವ್ಯಾಪಾರಿಗಳ ತೆರವು ಹಲವು ವರ್ತಕರ ಸಂತಸಕ್ಕೆ ಕಾರಣವಾಗಿದೆ. ಇದು BBMP ಅವರು ಏನು ಮಾಡಿದ್ದಾರೆ, ಈ ಕೆಲಸ ಶ್ಲಾಘನೀಯ. ಇದು ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಇದು ಭಾಳ ವರ್ಷದಿಂದನೇ ಮಾಡ್ಬೋದಿತ್ತು. ಇದರಿಂದ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ಇತ್ತು ಕಾರ್ಪೊರೇಷನಲ್ಲಿ. ಈಗಿನ ಸರ್ಕಾರ ಹಾಗೂ ಈಗಿನ BBMP ಅವರು ಏನು ಮಾಡಿದ್ದಾರೆ, ಭಾಳ ಉತ್ತಮವಾದ ಕೆಲಸ ಮಾಡಿದ್ದಾರೆ. ರೋಡ್ ವೈಡನ್ ಆದರೆ ನಿಮಗೆ 10 to 12 ಮಿನಿಟ್ಸಲ್ಲಿ ನೀವು ರೈಲ್ವೆ ಸ್ಟೇಷನಲ್ಲಿ ಇರ್ಬೋದು. ಇಲ್ಲಿಂದ ನೀವು ಈ ಥರ ರೋಡ್ ಆಕ್ರಮಣ ಮಾಡ್ಕೊಂಡು ತರಕಾರಿ ಅಂಗಡಿ, ಹಣ್ಣಂಗಡಿ ಬೆಳೆಸ್ಕೊಂಡು ಹೋದರೆ ಜನ ಓಡಾಡೋಕ್ಕೆ ಜಾಗ ಇಲ್ಲ, ಸೀನಿಯರ್ ಸಿಟಿಸನ್ಸ್ ಓಡಾಡೋಕ್ಕೆ ಜಾಗ ಇಲ್ಲ. ಆದರೆ ಗ್ರಾಹಕರಲ್ಲಿ ಮಾತ್ರ ಬೇಸರ ಮನೆ ಮಾಡಿತು. ತಾಜಾ ಹೂಗಳು, ತರಕಾರಿ, ತರಹೇವಾರಿ ಅಲಂಕಾರಿಕ ವಸ್ತುಗಳನ್ನ ತನ್ನ ಮಡಿಲಲ್ಲಿ ಹೊತ್ತುಕೊಂಡಿದ್ದ ಗಾಂಧಿ ಬಜಾರ್ ಹೇಗಾಗಿ ಹೋಯ್ತಲ್ಲ ಅಂತ ಅಲವತ್ತುಕೊಂಡ್ರು. ಅವ್ರೇನೋ ಹೊಟ್ಟೆಪಾಡಿಗೆ ಏನೋ ಮಾಡ್ಕೊತಾ ಇದ್ರು. ಇವ್ರು ಕೋಟ್ಯಾಂತರ ರೂಪಾಯಿ ಕೊಳ್ಳೆ ಹೊಡಿತಾ ಇದ್ದಾರೆ. ಅದ್ರನ್ನ ಯಾರು ಭ್ರಷ್ಟಾಚಾರ ಅಂತೇಳಿ ಅವ್ರ ಮನೆ ನುಗ್ಗಿ ಏನೂ ಮಾಡಿಲ್ಲ. ಇಲ್ಲಿ ಪಾಪ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡೋವಂಥವ್ರಿಗೆ ಹಣ್ಣು ಮಾರ್ತಾಯಿದ್ರು, ತರಕಾರಿ ಮಾಡ್ತಾಯಿದ್ರು. ಅವ್ರಿಗೇನೋ ಅನುಕೂಲಕ್ಕೆ ಅವ್ರಿಗೆ ಕೆಲಸ ಕಾರ್ಯ ಇಲ್ಲ ಅನ್ನೋ ಕಾರಣಕ್ಕೆ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡ್ತಾಯಿದ್ರು. ಅಂಥವ್ರನ್ನ ಹೋಗಿ ಇವಾಗ ರಾತ್ರಿ ನುಗ್ಗಿ ತೆರವು ಮಾಡಿರೋದ್ರೆ ಏನು ಕಾರಣ? ಗಾಂಧಿ ಬಜಾರಿನ ಸೊಗಡಿಗೆ ಭಂಗಬಾರದಂತೆ ಸೂಕ್ತ ಕ್ರಮಕ್ಕೆ BBMP ಮುಂದಾದ್ರೆ ಸಾಕು ಅನ್ನೋದು ಸಾರ್ವಜನಿಕರ ಆಶಯವಾಗಿತ್ತು. ರಜನಿ MG ಜೊತೆ ನಂದಿನಿ, ಸುವರ್ಣ ಸುದ್ದಿವಾಹಿನಿ, ಬೆಂಗಳೂರು. ರಂಗಭೂಮಿಯ ಗಂಡು ಕಲಾವಿದೆ, ರಂಗಭೂಮಿಯ ಸಿಂಹಿಣಿ ಹೀಗೆಂದೊಡನೆ ನೆನಪಾಗೋದು ಅಪರೂಪದ ರಂಗ ಕಲಾವಿದೆ ಕಂಚಿನ ಕಂಠದ ಆರ್ ನಾಗರತ್ನಮ್ಮ. ರಂಗಭೂಮಿಗೆ ಇವರ ಅಪಾರ ಸೇವೆಗೆ ದೇಶದ ಅತ್ಯುನ್ನತ ಪದ್ಮಶ್ರೀ ಪ್ರಶಸ್ತಿ ಒಲಿದು ಬಂದಿದೆ. ಇದರಿಂದ ನಾಗರತ್ನಮ್ಮಗೂ ಸಾರ್ಥಕ ಭಾವನೆ ಮೂಡಿದೆ. ಯಾರಿದು ನನ್ನ ಎದೆಯ ಮೇಲೆ ಗುದ್ದುತ್ತಿರುವರು? ಪಾಪಿಗಳ ಬರೀ ಸ್ವಪ್ನ. ಇದು ಬರೀ ಸ್ವಪ್ನ. ಅಬ್ಬಾ, ಅದೆಂತಹ ಕಂಚಿನ ಕಂಠ! 60ರ ಇಳಿವಯಸ್ಸಿನಲ್ಲೂ ಅದೆಂತಹ ವಾಗ್ಜರಿ! 16ನೇ ವಯಸ್ಸಿಗೆ ರಂಗಪ್ರವೇಶ ಮಾಡಿದ ಈ ಕಲಾವಿದೆಯಲ್ಲಿ ಇಂದಿಗೂ ಅದೇ ಸಾಮರ್ಥ್ಯ ಇದೆ. ನಾಗರತ್ನಮ್ಮ ಅಂದ್ರೆ ರಂಗಭೂಮಿಯ ಸಿಂಹಿಣಿ, ಗಂಡು ಕಲಾವಿದೆ ಅಂತಾನೆ ಜನಜನಿತ. ಹೆಣ್ಣಿನ ಪಾತ್ರಕ್ಕೂ ಸೈ, ಗಂಡಿನ ಪಾತ್ರಕ್ಕೂ ಸೈ. ಭೀಮ, ಕಂಸ, ರಾವಣ ಹೀಗೆ ಗಂಡಿನ ಪಾತ್ರಗಳನ್ನ ಗಂಡಸರಿಗಿಂತ ಅದ್ಭುತವಾಗಿ ಅಭಿನಯಿಸುವ ಮೂಲಕ ರಂಗಭೂಮಿಗೆ ಹೊಸ ಆಯಾಮ ಕೊಟ್ಟಿದ್ರು. ಶ್ರೀ ಸ್ತ್ರೀ ಮಹಿಳಾ ನಾಟಕ ಮಂಡಳಿ ಕಟ್ಟುವ ಮೂಲಕ ರಂಗಭೂಮಿಯನ್ನೇ ಉಸಿರಾಗಿಸಿಕೊಂಡವರು ನಾಗರತ್ನಮ್ಮ. But when you fall, you forsake us
You make street talks of us. You animal serpents who breathe the poison of death to the entire world. ನಾಗರತ್ನಮ್ಮ ಬಣ್ಣ ಹಚ್ಚಿದ್ರಂದ್ರೆ ಇಡೀ ರಂಗಮಂಟಪ ಸ್ತಬ್ಧವಾಗ್ತಿತ್ತು. ನಾಗರತ್ನಮ್ಮ ಕಂಚಿನ ಕಂಠಕ್ಕಿರುವ ಖದರೆ ಅಂತದ್ದು. ಇಂತಿಪ್ಪ ರಂಗಭೂಮಿಯ ಅನರ್ಘ್ಯ ರತ್ನ ಹಿರಿಯ ರಂಗ ಕಲಾವಿದೆ ಆರ್ ನಾಗರತ್ನಮ್ಮ ಕಣ್ಣಲ್ಲಿ ಇಂದು ವೃತ್ತಿ ಜೀವನದ ಸಾರ್ಥಕ ಭಾವವಿತ್ತು. ಹೌದು, ಇವರ ಸುದೀರ್ಘ ರಂಗಭೂಮಿ ಸೇವೆಗೆ ದೇಶದ ಅತ್ಯುನ್ನತ ಪದ್ಮಶ್ರೀ ಪ್ರಶಸ್ತಿ ಒಲಿದು ಬಂದಿದೆ. ಇದು ನಾಗರತ್ನಮ್ಮ ಅವರಿಗೆ ಅತೀವ ಸಂತಸ ಮೂಡಿಸಿತು. ನನ್ನ ಜೀವಮಾನದಲ್ಲಿ ನಿರೀಕ್ಷಣೆಯೇ ಇಲ್ಲ ನಂದು ಯಾವುದರಲ್ಲೂ. ನಾನು ಬರೀ ರಂಗಭೂಮಿ ಸೇವೆ ಮಾಡೋದು ಎಷ್ಟೋ ಅಷ್ಟು. ನಾನು ಒಬ್ಬಳೇ ಪಾತ್ರ ಮಾಡಿ ಇದಾಗಬೇಕು, ಹೆಸರು ತಗೋಬೇಕು ಅನ್ನೋ ಭಾವನೆ ಅಲ್ಲ. ನಾವು ಒಟ್ಟಿನಲ್ಲಿ ನನ್ನ ಸಂಸ್ಥೆ ನಾಟಕಗಳು ಚೆನ್ನಾಗಿರಬೇಕು, ಜನ ಸಂತೋಷ ಪಡಬೇಕು. ಈ ಒಂದು ಉದ್ದೇಶದಿಂದ ನಾನು ಸಂತೋಷದಿಂದ ಈ ಪ್ರಶಸ್ತಿಗಳಾಗಲಿ ಬಂದಿದ್ದನ್ನು ಒಂದು ಸಂತೋಷದಲ್ಲಿ ಅದು ಕಲಾವಿದರಿಗೆ ಸೇರಬೇಕಾದ್ದು, ನನ್ನ ರಂಗಭೂಮಿಗೆ ಸೇರಬೇಕಾದದ್ದು, ನಾನು ಮಾಡೋ ಕಲಾ ಸೇವೆಗೆ ಸೇರಬೇಕಾದ್ದು ಪ್ರಶಸ್ತಿ ಅಂತ ನಾನು ಸಂತೋಷ ಪಡ್ತಾ ಇದ್ದೀನಿ. ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ಅರಸಿ ಬಂದಿರೋದು ಬದುಕಿನ ಸಂಧ್ಯಾಕಾಲದಲ್ಲಿರುವ ರಂಗ ಕಲಾವಿದೆ ಆರ್ ನಾಗರತ್ನಮ್ಮಗೆ ಹೊಸ ಚೈತನ್ಯ ಕೊಟ್ಟಿದೆ. ಕಣ್ಣ ತುಂಬ ಹೊಸ ಬೆಳಕು ತುಂಬಿಕೊಂಡಿದೆ. ರಂಗಭೂಮಿ ಕಂಡ ಅಭಿಜಾತ ಕಲಾವಿದೆಗೆ ನಮ್ಮದೊಂದು ಸಲಾಂ. ಮಾಂಡವಾಂಡ ಪಿಂಡಿ ಪ್ರಚಂಡ ಪ್ರತಾಪಶಾಲಿಯಾದ ಈ ಕಂಸನ ಹೆಸರನ್ನು ಕೇಳಿದ ಮಾತ್ರವೇ ಆ ದೇವ ದಾರುವ ಗೌಡಗಂಧರ ವೆಚ್ಚ ಕಿನ್ನರ ಕಿಂಪುರುಷರೇ ಮೊದಲಾಗಿಯಾಗಿ ಅದುರಿ ಅಲ್ಲಾಡಿ ಹೋಗುವರು. ಪವಿತ್ರ ಶೆಟ್ಟಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಈಗ ಒಂದು ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.